ಇದು ಕರುನಾಡನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಜೊತೆಗೆ ಕರಾವಳಿಯಲ್ಲಿ ಮತ್ತೊಂದು ಭೀಭತ್ಸ ಕೃತ್ಯ ಬಯಲಾಗಿದೆ. ಪ್ರತಿಷ್ಠಿತ ಕಾಲೇಜಿನ ಹಾಸ್ಟೆಲ್ನಲ್ಲೇ ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ತಡವಾಗಿ ಬೆಳಕಿಗೆ ಬಂತು ವಿದ್ಯಾರ್ಥಿನಿಯ ಆತ್ಮಹತ್ಯೆಯ ಕಥೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ಕಾಲೇಜಿನಲ್ಲಿ ನಡೆದಿರೋ ಮತ್ತೊಂದು ಆತ್ಮಹತ್ಯೆಯ ಕಥೆ. ದಕ್ಷಿಣ ಕನ್ನಡದ ಪ್ರಖ್ಯಾತ ಕಾಲೇಜಿನಲ್ಲೇ ಮತ್ತೊಂದು ದೌರ್ಜನ್ಯ ನಡೆಯಿತಾ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ಫ್ರೀಡಂ ಟಿವಿಯ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕರುನಾಡಿನ ಜನತೆಯನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಎಸ್, ಕರಾವಳಿಯಲ್ಲಿ ನಡೆದಿದೆ ಮತ್ತೊಂದು ಭೀಭತ್ಸ ಕೃತ್ಯ. ಹಾಗಾದ್ರೆ ನಡೆದಿದ್ದೇನು? ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಂಜಿನಿಯರಿಂಗ್ ಸ್ಟೂಡೆಂಟ್ ಸುಸೇನಾ ಆತ್ಮಹತ್ಯೆಯ ಸುತ್ತ ನೂರಾರು ಅನುಮಾನಗಳು ಹುಟ್ಟುಕೊಂಡಿದೆ. ವಿದ್ಯಾರ್ಥಿನಿ ಸೂಸೈಡ್ ಹಿಂದಿತ್ಯ ಲೈಂಗಿಕ ದೌರ್ಜನ್ಯದ ಕರಿನೆರಳು. ಎಸ್, ಇದು ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಿರುವಂತಹ ಒಂದು ಪ್ರಕರಣ. ಎಂಜಿನಿಯರಿಂಗ್ ಸ್ಟೂಡೆಂಟ್ ಸುಸೇನಾ ಆತ್ಮಹತ್ಯೆಯ ಸುತ್ತ ಲೈಂಗಿಕ ದೌರ್ಜನ್ಯದ ಕರಿನೆರಳಿತ್ತ. ಹಾಸ್ಟೆಲ್ ಸಿಬ್ಬಂದಿ ವ್ಯವಸ್ಥಾಪಕರ ವಿರುದ್ಧವೇ ಗಂಭೀರ ಆರೋಪ ಕೇಳಿ ಬಂದಿದೆ. ಆಳ್ವಾಸ್ ಕಾಲೇಜಿನಲ್ಲಿ ಸಾಕಷ್ಟು ಆತ್ಮಹತ್ಯೆಯ ಪ್ರಕರಣ ದಾಖಲಾಗಿತ್ತು. ಪ್ರಾಂಶುಪಾಲ, ಅಧ್ಯಾಪಕರು, ಸಿಬ್ಬಂದಿ. ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಸೂಸೈಡ್ ಪ್ರಕರಣ. ಹಾಸ್ಟೆಲ್ ಸಿಬ್ಬಂದಿ ವ್ಯವಸ್ಥಾಪಕರ ವಿರುದ್ಧವೇ ಗುರುತರ ಆರೋಪ ಕೇಳಿ ಬಂದಿದೆ. ಪ್ರಾಂಶುಪಾಲ, ಅಧ್ಯಾಪಕರು, ಸಿಬ್ಬಂದಿ ವಿರುದ್ಧ ಸ್ಫೋಟಕ ಆರೋಪ. ವಿದ್ಯಾರ್ಥಿನಿ ಸೂಸೈಡ್ ಹಿಂದಿದೆಯಾ ಲೈಂಗಿಕ ದೌರ್ಜನ್ಯದ ಕರಿನೆರಳು. ಸೆಕ್ಸುವಲ್ ಹರಾಸ್ಮೆಂಟ್ ನಡೆದಿತ್ತ. ಹಾಸ್ಟೆಲ್ ಸಿಬ್ಬಂದಿ ವ್ಯವಸ್ಥಾಪಕರ ವಿರುದ್ಧವೇ ಗಂಭೀರವಾದಂಥ ಆರೋಪ. ದಲಿತ ಹೆಣ್ಣು ಮಗಳೆಂದು ಶೋಷಣೆ ಮಾಡಿದ್ರ ಆಳ್ವಾಸ್ ಸಿಬ್ಬಂದಿ. ಸುಸೇನಾಗೆ ನಿಂದಿಸಿ ಮಾನಸಿಕ ಕಿರುಕುಳ ಕೊಟ್ರ ಆಳ್ವಾಸ್ ಸ್ಟಾಫ್. ಜಾತಿ ನಿಂದನೆ ಮಾಡಿ ಕೊಂದೇ ಬಿಟ್ರ ಆಳ್ವಾಸ್ ಕಾಲೇಜು ಸಿಬ್ಬಂದಿ. ಜಾತಿ ಯಾವುದಾದರೇನು, ಧರ್ಮ ಯಾವುದಾದರೇನು, ಲಿಂಗ ಯಾವುದಾದರೇನು, ವರ್ಣ ಯಾವುದಾದರೇನು, ಬಣ್ಣ ಯಾವುದಾದರೇನು, ಮಕ್ಕಳ ಮನಸ್ಸು ಮತ್ತು ಮುಖ ನೋಡಿ ಪಾಠ ಮಾಡೋ ಅಧ್ಯಾಪಕರಿಗೆ, ಪ್ರಾಧ್ಯಾಪಕರಿಗೆ, ಕಾಲೇಜಿನ ಆಡಳಿತ ಮಂಡಳಿಗೆ ವಿದ್ಯಾರ್ಥಿಯ ಜಾತಿ ಪ್ರಶ್ನೆ ಆಯಿತಾ? ಒಂದು ವೇಳೆ ಇದು ಸತ್ಯವೇ ಆಗಿದ್ದರೆ ನಾಚಿಕೆಯಾಗಬೇಕು ಶಾಲಾ ಕಾಲೇಜು ಆ ಆಡಳಿತ ಮಂಡಳಿಗೆ. ದಲಿತ ಹೆಣ್ಣು ಮಗಳೆಂದು ಶೋಷಣೆ ಮಾಡಿದ್ರ ಹಾಗಾದ್ರೆ ಆಳ್ವಾಸ್ನ ಆಡಳಿತ ಮಂಡಳಿ. ಜಾತಿ ನಿಂದನೆಯನ್ನ ಮಾಡಿ ಕೊಂದೇ ಬಿಟ್ರ ಆಳ್ವಾಸ್ ಕಾಲೇಜು ಸಿಬ್ಬಂದಿ. ಅಟ್ರಾಸಿಟಿ ಕೇಸ್ ಫೈಲ್ ಆಗುತ್ತೆ. ತಮಾಷೆ ಮಾತಾ? ಆರೋಪಿತ ಸಿಬ್ಬಂದಿ ಕೊಟ್ಟ ಮಾನಸಿಕ ವೇದನೆಗೆ ನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ. ಹೀಗಾಗಿ ನೂರಾರು ಅನುಮಾನಗಳು ಹುಟ್ಟಿಕೊಂಡಿದೆ. ಎಸ್, ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಆಳ್ವಾಸ್ ಕಾಲೇಜಿನ ಕರಾಳ ಘಟನೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೋಗಿದೆ. ಆಳ್ವಾಸ್ ಸಿಬ್ಬಂದಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಪೋಷಕರು. ವಿದ್ಯಾರ್ಥಿನಿಯದ್ದು ಆತ್ಮಹತ್ಯೆಯೋ ಕೊಲೆಯೋ ತನಿಖೆಯಾಗಬೇಕು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪೋಷಕರು. ಪ್ರಕರಣದ ಸುತ್ತ ಬೆಳೆಯುತ್ತಿದೆ ಅನುಮಾನದ ಹುತ್ತ. ಹಾಗಾದ್ರೆ ಏನು ನಡೀತಾ ಇದೆ ಆಳ್ವಾಸ್ ಕಾಲೇಜಿನಲ್ಲಿ? ಸಿಜೆಐಗೆ ರಾಷ್ಟ್ರೀಯ ಅಪರಾಧ ತಡೆ, ಮಾನವ ಹಕ್ಕುಗಳ ಭಾರತ ಪರಿಷತ್ತು ಪತ್ರದಲ್ಲಿ ಘಟನೆಯ ವಿವರ ಸಲ್ಲಿಸಿರುವಂತಹ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಸಿಜೆಐಗೆ ಡಾಕ್ಟರ್ ಜಾನ್ ಸಮುವೆಲ್ ಕಿಮ್ ಸುದೀರ್ಘ ಪತ್ರ. ಪ್ರಕರಣದ ಸೂಕ್ತ ತನಿಖೆಗೆ ಆಗ್ರಹಿಸಿರುವ ಡಾಕ್ಟರ್ ಜಾನ್ ಸಮುವೆಲ್ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುವಂತೆ ಸಿಜೆಐಗೆ ಡಾಕ್ಟರ್ ಜಾನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಫ್ರೀಡಂ ಟಿವಿಗೆ ಲಭ್ಯವಾಗಿದೆ ಸಿಜೆಐಗೆ ಬರೆದಿರುವಂತಹ ಪತ್ರದ ಪ್ರತಿ. ಆ ಪ್ರತಿಯನ್ನ ನಾವು ಈ ಕ್ಷಣ, ಈ ಘಳಿಗೆ ರಿವೀಲ್ ಮಾಡ್ತಾ ಇದ್ದೀವಿ. ನೋಡಿ, ಆ ಪತ್ರವನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಎಸ್, ಇದು ನಿಮ್ಮ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಮೆಗಾ ಸ್ಫೋಟಕ ಸುದ್ದಿ. ನಿಮ್ಮ ಫ್ರೀಡಂ ಟಿವಿ ಮಾತ್ರ ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ. ಹಾಗಾದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ಏನಾಗ್ತಾ ಇದೆ? ವಿದ್ಯಾರ್ಥಿಗಳು ನೂರಾರು ಕನಸನ್ನ ಇಟ್ಕೊಂಡು ಕಾಲೇಜಿಗೆ ಬರ್ತಾರೆ. ನಾನು ನಾಳೆ ದಿನ ಪೊಲೀಸ್ ಆಫೀಸರ್ ಆಗಬೇಕು, ನಾನು ನಾಳೆ ದಿನ ಇಂಜಿನಿಯರ್ ಕಲಿಬೇಕು, ನಾನು ನಾಳೆ ದಿನ ವಿಜ್ಞಾನಿ ಆಗಬೇಕು, ನಾನು ನಾಳೆ ದಿನ ಇದಕ್ಕೂ ದೊಡ್ಡ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕಿಯಾಗಬೇಕು. ಕನಸಿಗೆ ಬೆಂಕಿ ಇಟ್ರ. ಮೂಡಬಿದಿರೆಯ ಆಳ್ವಾಸ್ನಲ್ಲಿ ಬಿಇ ವ್ಯಾಸಂಗ ಮಾಡುತ್ತಿದ್ದಂತಹ ಸುಸೇನಾಳ ಜಾತಿ ಪ್ರಶ್ನೆಯಾಯಿತಾ? ಬೆಂಗಳೂರಿನ ಹೆಬ್ಬಾಳ ದಾಸರಹಳ್ಳಿ ರಸ್ತೆಯ ಭುವನೇಶ್ವರಿ ನಗರದ ನಿವಾಸಿಯಾಗಿದ್ಲು ಆಕೆ. ಸಿಇಟಿ ಬರೆದು ಆಳ್ವಾಸ್ ಕಾಲೇಜಿನಲ್ಲಿ ಬಿಇಗೆ ಫ್ರೀ ಸೀಟು ಪಡೆದಿದ್ದಳು. ಸುಸೇನಾ ಪೋಷಕರು ಕಡು ಬಡವರಾಗಿದ್ದು ಮಗಳಿಗಾಗಿ ಪರದಾಡಿದ್ರು. ಸಂಕಟ ಆಗುತ್ತೆ ರೀ ಓದುವಾಗ.
ಕೂಲಿ ಮಾಡಿ ಮಗಳನ್ನ ಓದಿಸಿದ ಪೋಷಕರಲ್ಲಿ ಮಡುಗಟ್ಟಿದ ದುಃಖ. ಬೆಂಕಿ ಇಟ್ಟರು ಪೋಷಕರ ಕನಸಿಗೆ. ಮೂಡಬಿದಿರೆಯ ಆಳ್ವಾಸ್ನಲ್ಲಿ ಬಿಇ ವ್ಯಾಸಂಗ ಮಾಡ್ತಾ ಇದ್ದಂತ ಸುಸೇನಾ ಬೃಹತ್ ದೈತ್ಯ ಕನಸನ್ನ ಕಟ್ಟಿಕೊಂಡು ಬಂದಿದ್ಲು ಪಾಪ. ವಿದ್ಯಾರ್ಥಿನಿ ಬರೋದು ನೂರಾರು ಕನಸುಗಳನ್ನ ಕಟ್ಟಿಕೊಂಡು, ಪೋಷಕರು ಸಾಲ ಸೂಲ ಮಾಡಿಕೊಂಡು, ಬ್ಯಾಂಕಿನಲ್ಲಿ ಸಾಲ ಪಡ್ಕೊಂಡು, ಇರೋ ಜಮೀನಿನ ಅರ್ಧ ಜಮೀನನ್ನ ಮಾರ್ಕೊಂಡು, ಏನೋ ಒಂದು ಬಡ್ಡಿಗೋ ಮಣ್ಣಂಗಟ್ಟಿ ಏನೋ ಒಂದು ತಗೊಂಡು ಮಕ್ಕಳನ್ನ ನೂರಾರು ಕನಸಿಟ್ಕೊಂಡು ಕಾಲೇಜಿಗೆ ಕಳಿಸ್ತಾರೆ. ಅಲ್ಲಿನ ಅಧ್ಯಾಪಕರು ಮಾಡಬೇಕಾಗಿರೋದೇನು? ಅಲ್ಲಿನ ಅಧ್ಯಾಪಕರಂತಲ್ಲ, ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಅಧ್ಯಾಪಕರು ಗುರುವನ್ನ ದೇವರ ಸಮಾನರಾಗಿ ಕಾಣ್ತಾರೆ. ಒಂದು ಕಾಲೇಜಿನ ಆಡಳಿತ ಮಂಡಳಿಗೆ ವಿದ್ಯಾರ್ಥಿನಿಯ ಎಲ್ಲ ಜವಾಬ್ದಾರಿಗಳು ಕೂಡ ಇರ್ತವೆ. ಕಾಲೇಜು ಕಟ್ಟಿಸಿಕೊಂಡ ಮಾತ್ರಕ್ಕೆ ಕಾಲೇಜಿಗೆ ಲಕ್ಷಾಂತರ ಕೋಟ್ಯಾಂತರ ಡೊನೇಷನ್ ಕಲೆಕ್ಟ್ ಮಾಡ್ಕೋತೀರಿ. ನಿಮಗಿರುವಂತಹ ಜವಾಬ್ದಾರಿಗಳೇನು? ವಿದ್ಯಾರ್ಥಿಗಳ ಜೀವನ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಎಲ್ಲವೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯ ಆಡಳಿತ ಮಂಡಳಿಯ ಕೈಯಲ್ಲಿರುತ್ತೆ. ಆದರೆ ನಡೆದಿದ್ದೇನಿಲ್ಲಿ? ವಿದ್ಯಾರ್ಥಿನಿಯ ಜಾತಿಯ ಬಗ್ಗೆ ಮಾತನಾಡ್ತಾರಂತೆ. ನಿಮ್ಮದೆಂತಹ ಕಲುಷಿತ ಮನಸ್ಸು, ನಿಮ್ಮ ಮನಸ್ಸು ಮಲಿನವಾಗಿದೆಯಾ? ನಿಮ್ಮ ಮಸ್ತಿಷ್ಕಕ್ಕೇನು ಪಾರ್ಶ್ವವಾಯು ಬಡ್ದಿದೆಯಾ? ನಿಮಗೇನಾಗಿದೆ? ಮಕ್ಕಳ ಮುಗ್ಧ ಮನಸ್ಸನ್ನ ನೋಡಿ, ಮಕ್ಕಳ ನಿಷ್ಕಳಂಕ ಕಣ್ಣನ್ನು ನೋಡಿ ಪಾಠ ಮಾಡಬೇಕಾಗಿದ್ದವರು ನೀವು. ನೋಡಿದ್ದು ಆಕೆಯ ಜಾತಿನ. ಈಗಂತ ಅನುಮಾನಗಳು ಹುಟ್ಕೊಂಡಿದೆ, ಜನ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಆಳ್ವಾಸ್ನಲ್ಲಿ ಏನಾಗ್ತಾ ಇದೆ? ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಪೋಷಕರು. ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ.